ಈ ಲೋಕದ ಪ್ರತಿಯೊಂದು ಮೂಲೆಯೂ ತನ್ನೊಳಗೆ ಒಂದು ರಹಸ್ಯವನ್ನು ಮರೆಮಾಚಿಕೊಂಡಿದೆ. ಕೆಲವು ಸ್ಥಳಗಳು ಮಾನವನ ಅರ್ಥೈಸುವಿಕೆಗೆ ಮೀರಿವೆ. ಎಲ್ಲೋ ಒಂದು ಸ್ಥಳದಲ್ಲಿ 60 ಲಕ್ಷಕ್ಕೂ ಹೆಚ್ಚು ಮಾನವ ಅಸ್ಥಿಪಂಜರಗಳನ್ನು ನೆಲದ ಅಡಿಯಲ್ಲಿ ಅಲಂಕರಿಸಿ ಇಡಲಾಗಿದೆ. ಎಲ್ಲೋ ಒಂದು ಕೆರೆ ಇದೆ, ಅಲ್ಲಿ ಹೋದ ಪ್ರಾಣಿಗಳು ಕಲ್ಲಾಗಿ ಬಿಡುತ್ತವೆ. ಎಲ್ಲೋ ಒಂದು ಜ್ವಾಲಾಮುಖಿಯ ಮಧ್ಯೆ ಹೊತ್ತಿ ಹುರಿಯುತ್ತಿರುವ ಬಾಗಿಲಿದೆ, ಅದು ಕಳೆದ 50 ವರ್ಷಗಳಿಂದ ಇಂದಿನವರೆಗೂ ಆರೆಯೇ ಇಲ್ಲ. ಮತ್ತೊಂದೆಡೆ ಜನರು ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಒಂದು ಕಾಡಿದೆ. ಇವು ಕೇವಲ ಸ್ಥಳಗಳಲ್ಲ, ಇವು ಮಾನವ ಕುಲಕ್ಕೆ ಇಂದಿಗೂ ಯಾರ ಬಳಿಯೂ ಉತ್ತರ ಇಲ್ಲದ ರಹಸ್ಯಮಯ ಪ್ರಶ್ನೆಗಳಾಗಿವೆ. ಹಾಗಾದರೆ ಬನ್ನಿ, ನಾವು ಲೋಕದ 7 ಅತ್ಯಂತ ರಹಸ್ಯಮಯ ಸ್ಥಳಗಳ ಬಗ್ಗೆ ತಿಳಿಯುವ ಒಂದು ಪ್ರಯಾಣಕ್ಕೆ ಹೊರಡೋಣ. ಸ್ನೇಹಿತರೆ, ನೀವು ಇನ್ನೂ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಬಹಳ ಪ್ರೇರಣೆ ನೀಡುತ್ತದೆ ಮತ್ತು ನಿಮಗಾಗಿ ಇಂತಹ ಇನ್ನಷ್ಟು ವಿಡಿಯೋಗಳನ್ನು ತಯಾರಿಸಲು ಸಹಾಯ ಮಾಡುತ್ತದೆ. ಹಾಗಾದರೆ ಮೊದಲನೆಯ ಸ್ಥಳದಿಂದ ಪ್ರಾರಂಭಿಸೋಣ. ಅದು ದಿ ಕ್ಯಾಟಕೋಮ್ಸ್ ಆಫ್ ಪ್ಯಾರಿಸ್. ಪ್ಯಾರಿಸ್ ಒಂದು ಸುಂದರ ನಗರ. ಅದು ತನ್ನ ಸೌಂದರ್ಯ, ಫ್ಯಾಷನ್ ಮತ್ತು ರೊಮ್ಯಾನ್ಸ್ಗೆ ಪ್ರಸಿದ್ಧವಾಗಿದೆ. ಆದರೆ ಇದೇ ನಗರದ ಕೆಳಗೆ ಜನರು ದಿ ಕ್ಯಾಟಕೋಮ್ಸ್ ಆಫ್ ದಿ ಪ್ಯಾರಿಸ್ ಎಂದು ಕರೆಯುವ ಒಂದು ಭಯಾನಕ ರಹಸ್ಯ ಅಡಗಿದೆ. 18ನೇ ಶತಮಾನದಲ್ಲಿ ಪ್ಯಾರಿಸ್ನ ಸಮಾಧಿ ಭೂಮಿಗಳು ಅಷ್ಟು ತುಂಬಿಬಿಟ್ಟಿದ್ದವು. ಮೃತದೇಹಗಳು ನೆಲದ ಮೇಲಕ್ಕೆ ಬರಲು ಆರಂಭಿಸಿತು. ದುರ್ವಾಸನೆ, ರೋಗಗಳು ಮತ್ತು ಭಯ ಎಲ್ಲೆಡೆ ಹರಡಿತ್ತು. ಆಗ ಅಧಿಕಾರಿಗಳು ಆ ಮೃತದೇಹಗಳನ್ನು ನಗರದ ಕೆಳಗಿದ್ದ ಹಳೆಯ ಚೂನಾಕಲ್ಲಿನ ಸುರಂಗಗಳಲ್ಲಿ ಸಮಾಧಿ ಮಾಡಲು ತೀರ್ಮಾನಿಸಿದರು. ಹೀಗೆ ಭಾರಿ ಭೂಗತ ಜಟಿಲ ಸುರಂಗ ಜಾಲ ನಿರ್ಮಾಣವಾಯಿತು. ಅಲ್ಲಿ ಇಂದಿಗೂ 60 ಲಕ್ಷಕ್ಕೂ ಹೆಚ್ಚು ಜನರ ಎಲುಬುಗಳನ್ನು ನಿಲ್ಲಿಸಿ ಅಲಂಕರಿಸಲಾಗಿದೆ. ಕಿಲೋಮೀಟರ್ಗಳಷ್ಟು ಉದ್ದದ ಸುರಂಗಗಳು, ಎರಡೂ ಬದಿಗಳ ಗೋಡೆಗಳಲ್ಲಿ ತಲೆಬುರುಡೆಗಳು ಮತ್ತು ಎಲುಬುಗಳನ್ನು ವಿನ್ಯಾಸದಂತೆ ಜೋಡಿಸಲಾಗಿದೆ. ಒಂದು ರೀತಿಯಲ್ಲಿ ಇದು ಸಾವಿನ ನಗರ. ಇಲ್ಲಿ ಪ್ರತಿಯೊಂದು ತಿರುವಿನಲ್ಲೂ ನಿಮಗೆ ಒಂದು ತಲೆಬುರುಡೆ ಕಾಣುತ್ತದೆ. ಆದರೆ ಅತ್ಯಂತ ರಹಸ್ಯಮಯ ಸಂಗತಿ ಏನೆಂದರೆ, ಈ ಕ್ಯಾಟಕೋಮ್ಸ್ ನ ಸಂಪೂರ್ಣ ನಕ್ಷೆ ಇಂದಿಗೂ ಯಾರ ಬಳಿಯೂ ಇಲ್ಲ. ಅಧಿಕೃತವಾಗಿ ಅದರ ಒಂದು ಸಣ್ಣ ಭಾಗ ಮಾತ್ರ ಪ್ರವಾಸಿಗರಿಗೆ ತೆರೆಯಲಾಗಿದೆ. ಆದರೆ ನಿಜವಾದ ಕ್ಯಾಟಕೋಮ್ಸ್ ಇನ್ನೂ ಒಳಗೆ, ಇನ್ನೂ ಆಳದಲ್ಲಿ, ಇನ್ನೂ ಅಪಾಯಕಾರಿ. ಸ್ಥಳೀಯ ಅನ್ವೇಷಕರನ್ನು ಕ್ಯಾಟಫೈಲ್ಸ್ ಎಂದು ಕರೆಯುತ್ತಾರೆ. ಅವರು ಗುಪ್ತವಾಗಿ ಈ ಸುರಂಗಗಳ ಒಳಗೆ ಹೋಗುತ್ತಾರೆ. ಅನೇಕರು ಒಳಗೆ ಹೋದರು, ಆದರೆ ಮರಳಿ ಬರಲೇ ಇಲ್ಲ. ಕೆಲ ಕ್ಯಾಮೆರಾಗಳು ಸಿಕ್ಕಿವೆ, ಅವುಗಳಲ್ಲಿ ಅರ್ಧದಷ್ಟು ಮಾತ್ರ ದೃಶ್ಯಗಳಿದ್ದವು. ಎಲ್ಲೋದಿಂದ ಬರುತ್ತಿದ್ದ ವಿಚಿತ್ರ ಶಬ್ದಗಳ ಧ್ವನಿ ಮುದ್ರಣಗಳು ಮತ್ತು ಕೆಲವೊಮ್ಮೆ ಸಂಪೂರ್ಣ ಮುಚ್ಚಿದ ದಾರಿಯಲ್ಲೇ ಅವರ ಕೊನೆಯ ಪ್ರಯಾಣ ಅಂತ್ಯಗೊಂಡಿತ್ತು. ಕೆಲವರು ಒಳಗೆ ಒಂದು ನಿಷೇಧಿತ ಕೊಠಡಿ ಇದೆ, ಅಲ್ಲಿ ಆಚರಣೆಗಳು ನಡೆಯುತ್ತವೆ ಎಂದು ಹೇಳುತ್ತಾರೆ. ಇನ್ನು ಕೆಲವರು ರಹಸ್ಯ ಸಂಘಟನೆಗಳು ಅಲ್ಲಿ ಸಭೆಗಳನ್ನು ನಡೆಸುತ್ತವೆ ಎಂದು ಹೇಳುತ್ತಾರೆ. ಮತ್ತಷ್ಟು ಜನರ ನಂಬಿಕೆಯಂತೆ ಇಷ್ಟು ಹೆಚ್ಚಿನ ಅಶಾಂತ ಆತ್ಮಗಳ ಉಪಸ್ಥಿತಿಯೇ ಈ ಸ್ಥಳವನ್ನು ಒಂದು ಅತೀಂದ್ರಿಯ ಚಟುವಟಿಕೆಗಳ ಕೇಂದ್ರವನ್ನಾಗಿ ಮಾಡಿದೆ. ಯೋಚಿಸಿ ನೋಡಿ, ಒಂದು ರೊಮ್ಯಾಂಟಿಕ್ ಪ್ಯಾರಿಸ್ನ ಕೆಳಗೆ ಸಾವು ಮತ್ತು ಭಯದ ಪರಮ ಸಂಕೇತವಾದ ಒಂದು ನಗರ ಅಡಗಿದೆ. ಎರಡನೇದು ದಿ ಡೋರ್ ಟು ಹೆಲ್. ತುರ್ಕ್ಮೆನಿಸ್ತಾನದ ಕರಾಕುಮ್ ಮರುಭೂಮಿಯ ಮಧ್ಯೆ ಒಂದು ಭಾರಿ ಗುಂಡಿ ಇದೆ. ಜನರು ಅದನ್ನು ದಿ ಡೋರ್ ಟು ಹೆಲ್ ಎಂದು ಕರೆಯುತ್ತಾರೆ. ಸುಮಾರು 70 ಮೀಟರ್ ಅಗಲ ಮತ್ತು 30 ಮೀಟರ್ ಆಳದ ಈ ಕ್ರೇಟರ್ ಕಳೆದ 50 ವರ್ಷಗಳಿಂದ ನಿರಂತರವಾಗಿ ಹೊತ್ತಿ ಉರಿಯುತ್ತಿದೆ. ರಾತ್ರಿ ದೂರದಿಂದ ನೋಡಿದರೆ ಅದು ನಿಜವಾಗಿಯೂ ನರಕದ ಬೆಂಕಿಯಂತೆ ಕಾಣುತ್ತದೆ. ನೆಲವೇ ಬಿರುಕುಗೊಂಡು ಒಳಗಿನಿಂದ ನರಕದ ಜ್ವಾಲೆಗಳು ಹೊರಬರುತ್ತಿರುವಂತೆ. ಆದರೆ ಈ ಬೆಂಕಿ ಹೇಗೆ ಹೊತ್ತಿಕೊಂಡಿತು? 1971ರಲ್ಲಿ ಸೋವಿಯತ್ ಭೂವಿಜ್ಞಾನಿಗಳು ಇಲ್ಲಿ ನೈಸರ್ಗಿಕ ಅನಿಲಕ್ಕಾಗಿ ತೋಡುತ್ತಿದ್ದರು. ಆದರೆ ತೋಡುವ ಸಮಯದಲ್ಲಿ ನೆಲ ಕುಸಿದು ಒಂದು ದೊಡ್ಡ ಕ್ರೇಟರ್ ನಿರ್ಮಾಣವಾಯಿತು. ಈ ಗುಂಡಿಯಿಂದ ವಿಷಕಾರಿ ಮೀಥೇನ್ ಅನಿಲ ಹೊರಬರಲು ಆರಂಭಿಸಿತು. ವಿಜ್ಞಾನಿಗಳು ಈ ಅನಿಲಕ್ಕೆ ಬೆಂಕಿ ಹಚ್ಚಿದರೆ ಕೆಲವು ದಿನಗಳಲ್ಲಿ ಅದು ಮುಗಿದು ಹೋಗುತ್ತದೆ ಎಂದು ಭಾವಿಸಿದರು. ಅವರು ಬೆಂಕಿ ಹಚ್ಚಿದರು, ಆದರೆ ದಿನಗಳು ಕಳೆದವು, ತಿಂಗಳುಗಳು ಕಳೆದವು, ವರ್ಷಗಳು ಸಹ ಕಳೆದವು. ಆದರೂ ಈ ಬೆಂಕಿ ಎಂದಿಗೂ ಆರಿರಲಿಲ್ಲ. 50 ವರ್ಷಗಳಾದರೂ ಈ ಕ್ರೇಟರ್ ಎಂದಿಗೂ ಉರಿಯುತ್ತಿದೆ. ಹಗಲಿರುಳು ಜ್ವಾಲೆಗಳು ಎದ್ದಾಡುವ ಒಂದು ಭಾರಿ ಅಗ್ನಿಗುಂಡಿ. ಸ್ಥಳೀಯರು ಇದನ್ನು ನರಕದ ಬಾಗಿಲು ಎಂದು ಕರೆಯುತ್ತಾರೆ. ಅವರು ಹೇಳುತ್ತಾರೆ, ಇದರ ಹತ್ತಿರ ಹೋದರೆ ವಿಚಿತ್ರ ಶಕ್ತಿಯೊಂದು ಅನುಭವವಾಗುತ್ತದೆ. ರಾತ್ರಿ ಈ ಸ್ಥಳ ಅಷ್ಟು ಭಯಾನಕವಾಗಿ ಕಾಣುತ್ತದೆ. ಸುತ್ತಲಿನ ಸಂಪೂರ್ಣ ಮರುಭೂಮಿ ಕೆಂಪು ಬೆಳಕಿನಲ್ಲಿ ಹೊಳೆಯುತ್ತದೆ. ವಿಜ್ಞಾನಿಗಳ ದೃಷ್ಟಿಯಲ್ಲಿ ಇದು ನೈಸರ್ಗಿಕ ಅನಿಲ ಕ್ಷೇತ್ರದಲ್ಲಿ ನಡೆದ ಒಂದು ಅಪಘಾತ. ಆದರೆ ಸಿದ್ಧಾಂತಗಳನ್ನು ನಂಬುವವರ ದೃಷ್ಟಿಯಲ್ಲಿ ಇದು ಇನ್ನೇನೋ ಒಳಗಿನಿಂದ ಬರುತ್ತಿರುವ ಒಂದು ಸಂಕೇತ. ಬಹುಶಃ ಭೂಮಿಯೊಳಗಿನ ಮತ್ತೊಂದು ಲೋಕಕ್ಕೆ ಹೋಗುವ ಒಂದು ಬಾಗಿಲು. ಕೊನೆಗೆ ಈ ನರಕದ ಬಾಗಿಲು ಯಾವಾಗ ಮುಚ್ಚುತ್ತದೆ, ಅಥವಾ ಇದು ಶಾಶ್ವತವಾಗಿ ಮಾನವನ ನಿಯಂತ್ರಣಕ್ಕಿಂತ ಬಹಳ ಹೆಚ್ಚಾಗಿದೆ ಎಂದು ನೆನಪಿಸುತ್ತಲೇ ಇರುತ್ತದೆ. ಮೂರನೇದು ವ್ಯಾಲಿ ಆಫ್ ಡೆತ್. ಸೈಬೀರಿಯಾ ಲೋಕದ ಅತ್ಯಂತ ಚಳಿಯೂ ನಿರ್ಜನವೂ ಆದ ಪ್ರದೇಶಗಳಲ್ಲಿ ಒಂದಾಗಿದೆ. ಅದೇ ಸೈಬೀರಿಯಾದ ದೂರದ ಟೈಗಾ ಕಾಡುಗಳ ನಡುವೆ ಒಂದು ಸ್ಥಳವಿದೆ. ಅದನ್ನು ಜನರು ವ್ಯಾಲಿ ಆಫ್ ಡೆತ್ ಎಂದು ಕರೆಯುತ್ತಾರೆ. ಹೆಸರೇ ಭಯ ಹುಟ್ಟಿಸುತ್ತದೆ, ಆದರೆ ವಾಸ್ತವದಲ್ಲಿ ಇದು ಇನ್ನೂ ಭಯಾನಕ. ಏಕೆಂದರೆ ಇಲ್ಲಿ ಭಾರಿ ಲೋಹದ ಕಡಾಯಿಗಳಂತಿರುವ ರಚನೆಗಳು ಕಂಡು ಬಂದಿವೆ. ಸ್ಥಳೀಯರು ಅವುಗಳನ್ನು ಡೆತ್ ಪಾಟ್ಸ್ ಎಂದು ಕರೆಯುತ್ತಾರೆ. ಕಥೆಯ ಪ್ರಕಾರ ಈ ಭಾರಿ ಕಬ್ಬಿಣದ ಪಾತ್ರೆಗಳಂತಿರುವ ರಚನೆಗಳು ನೆಲದಲ್ಲಿ ಹೂತು ಹೋಗಿವೆ. ಅವುಗಳ ಗಾತ್ರ 30ರಿಂದ 40 ಅಡಿಗಳವರೆಗೆ ಇರುತ್ತದೆ. ಮತ್ತು ಅತ್ಯಂತ ವಿಚಿತ್ರ ಸಂಗತಿ ಏನೆಂದರೆ, ಯಾರೇ ಅವುಗಳ ಹತ್ತಿರ ಹೋದರೂ ಅವರ ದೇಹ ವಿಚಿತ್ರ ರೀತಿಯಲ್ಲಿ ಅಸ್ವಸ್ಥವಾಗುತ್ತದೆ. ಸ್ಥಳೀಯ
ಜನಾಂಗಗಳ ಪ್ರಕಾರ ಈ ಕಣಿವೆಯಲ್ಲಿ ಹೆಚ್ಚು ದಿನ ಉಳಿದವರ ಚರ್ಮದಲ್ಲಿ ಗುಳ್ಳೆಗಳು ಮೂಡುತ್ತವೆ, ಅವರ ಕೂದಲು ಉದುರಲು ಆರಂಭಿಸುತ್ತದೆ ಮತ್ತು ನಿಧಾನವಾಗಿ ಅವರು ಸಾವನ್ನಪ್ಪುತ್ತಾರೆ. ಕೆಲವು ಸಂಶೋಧಕರು ಈ ಸ್ಥಳವು ವಿಕಿರಣಶೀಲವಾಗಿರಬಹುದು ಎಂದು ಹೇಳುತ್ತಾರೆ. ಈ ಕಡಾಯಿಗಳು ಯಾವುದೋ ಪ್ರಾಚೀನ ನಾಗರಿಕತೆ ಅಥವಾ ಭೂಮ್ಯತೀತ ತಂತ್ರಜ್ಞಾನದ ಉಳಿದ ಅವಶೇಷಗಳಾಗಿರಬಹುದು. ಇನ್ನೊಂದು ಸಿದ್ಧಾಂತದ ಪ್ರಕಾರ 1908ರ ತುಂಗುಸ್ಕಾ ಸ್ಫೋಟ ಸಂಭವಿಸಿದ ಸ್ಥಳ ಇದೆ. ಹಿರೋಶಿಮಾ ಪರಮಾಣು ಬಾಂಬ್ಗಿಂತ 1000 ಪಟ್ಟು ಶಕ್ತಿಶಾಲಿಯಾಗಿತ್ತು ಆ ಸ್ಫೋಟ, ಆದರೆ ಅಲ್ಲಿ ಯಾವುದೇ ಕ್ರೇಟರ್ ಕಂಡು ಬರಲಿಲ್ಲ. ಯೋಚಿಸಿ ನೋಡಿ, ನೆಲದೊಳಗಿಂದಲೇ ಸಾವಿನ ಕಿರಣಗಳು ಹೊರಬರುವ ಒಂದು ಸ್ಥಳ. ಇಲ್ಲಿನ ಬೇಟೆಗಾರರು ಮತ್ತು ಕುರಿಗಾಹಿಗಳು ಇಂದಿಗೂ ಈ ಕಣಿವೆಯಿಂದ ದೂರವೇ ಇರುತ್ತಾರೆ. ರಾತ್ರಿ ಲೋಹದ ಒಳಗಿನಿಂದ ವಿಚಿತ್ರ ಗುನುಗುನೆ ಶಬ್ದ ಬರುತ್ತದೆ ಎಂದು ಅವರು ಹೇಳಿದ್ದಾರೆ, ಯಾವುದೋ ಯಂತ್ರ ಕೆಲಸ ಮಾಡುತ್ತಿರುವಂತೆ. ಇದು ಹಳೆಯ ಅನ್ಯಗ್ರಹ ಜೀವಿಗಳ ಅಣು ಸ್ಥಾವರವಾಗಿತ್ತೆ ಅಥವಾ ಭೂಮಿಯೊಳಗಿನ ಮಾನವನಿಗೆ ಅರ್ಥವಾಗದ ಯಾವುದೋ ಶಕ್ತಿಯೇ. ಸೈಬೀರಿಯಾದ ಈ ವ್ಯಾಲಿ ಆಫ್ ಡೆತ್ ಇಂದಿಗೂ ಜಗತ್ತಿನ ವಿಜ್ಞಾನಿಗಳು ಹೆಚ್ಚಿನ ಪ್ರಯೋಗಗಳನ್ನು ಮಾಡಲು ಹೆದರುವ ಒಂದು ರಹಸ್ಯವಾಗಿದೆ. ನಾಲ್ಕನೇದು ಲೇಕ್ ನ್ಯಾಟ್ರಾನ್. ಒಂದು ಕ್ಷಣ ಯೋಚಿಸಿ, ರಕ್ತದಂತೆ ಕೆಂಪಾಗಿ ಹೊಳೆಯುವ ನೀರಿನ ಒಂದು ಸರೋವರ. ದೂರದಿಂದ ನೋಡಿದರೆ ಅದು ಕನಸಿನಂತಹ ಅತಿ ವಾಸ್ತವಿಕ ದೃಶ್ಯದಂತೆ ಯಾವುದೋ ಅನ್ಯಗ್ರಹದ ಭಾಗದಂತೆ ಕಾಣುತ್ತದೆ, ಆದರೆ ವಾಸ್ತವದಲ್ಲಿ ಈ ಸರೋವರ ಒಂದು ಮೌನ ಹಂತಕ. ಅದರ ಹೆಸರು ಲೇಕ್ ನ್ಯಾಟ್ರಾನ್. ಟಾಂಜಾನಿಯಾದ ಉತ್ತರ ಭಾಗದಲ್ಲಿ ಗ್ರೇಟ್ ರಿಫ್ಟ್ ವ್ಯಾಲಿಯ ಸಮೀಪ ಈ ಸರೋವರ ಇದೆ. ಇದರ ಪ್ರಮುಖ ವಿಶೇಷತೆ ಎಂದರೆ ಕೆಂಪು ಬಣ್ಣ. ಅದು ಕೆಲವು ವಿಧದ ಸೂಕ್ಷ್ಮ ಜೀವಿಗಳು ಮತ್ತು ಬ್ಯಾಕ್ಟೀರಿಯಾ ಖನಿಜಗಳಿಂದ ಉಂಟಾಗುತ್ತದೆ, ಆದರೆ ನಿಜವಾದ ಭಯ ಅದರ ನೀರಿನಲ್ಲಿದೆ. ಲೇಕ್ ನ್ಯಾಟ್ರಾನ್ ನ ನೀರು ಅಷ್ಟು ಹೆಚ್ಚು ಕ್ಷಾರೀಯವಾಗಿದ್ದು ಅದರ pH ಮಟ್ಟ 10.5 ರವರೆಗೆ ತಲುಪುತ್ತದೆ, ಅಂದರೆ ಅಮೋನಿಯಾಗಿದ್ದಲು ಹೆಚ್ಚು ಕ್ಷಯಕಾರಿ. ಯಾವುದಾದರೂ ಜೀವಿ ಈ ನೀರನ್ನು ಸ್ಪರ್ಶಿಸಿದರೆ ಅದರ ಅಂಗಾಂಶಗಳು ಸುಡಲು ಆರಂಭಿಸುತ್ತವೆ. ತಪ್ಪಾಗಿ ಇದರ ಮೇಲೆ ಇಳಿಯುವ ಪಕ್ಷಿಗಳು ಅಥವಾ ಪ್ರಾಣಿಗಳು ತಕ್ಷಣವೇ ಸಾಯುತ್ತವೆ ಮತ್ತು ಅವುಗಳ ಮೃತದೇಹಗಳು ನಿಜವಾಗಿಯೂ ಕ್ಯಾಲಿಫೈ ಆಗುತ್ತವೆ, ಅಂದರೆ ಕಲ್ಲಿನ ಪ್ರತಿಮೆಗಳಂತಾಗುತ್ತವೆ. ಛಾಯಾಗ್ರಾಹಕರು ಇಲ್ಲಿ ಮನುಷ್ಯ ಅಥವಾ ಪ್ರಾಣಿಯನ್ನು ಯಾರೋ ಕಲ್ಲಾಗಿ ಪರಿವರ್ತಿಸಿದಂತೆ ಕಾಣುವ ಅನೇಕ ಪ್ರತಿಮೆಗಳಂತಿರುವ ಮೃತದೇಹಗಳ ಚಿತ್ರಗಳನ್ನು ಸೆರೆ ಹಿಡಿದಿದ್ದಾರೆ. ಅದಕ್ಕಾಗಿಯೇ ಜನರು ಲೇಕ್ ನ್ಯಾಟ್ರಾನ್ ಅನ್ನು ಶಾಪಗ್ರಸ್ತ ಸರೋವರ ಎಂದು ಪರಿಗಣಿಸುತ್ತಾರೆ. ಸ್ಥಳೀಯ ಜನಾಂಗಗಳ ಪ್ರಕಾರ ಇದು ಸಾವಿನ ಪ್ರವೇಶ ದ್ವಾರ. ಇದರ ಹತ್ತಿರ ಹೋದವರು ಎಂದಿಗೂ ಹಿಂದಿನಂತೆ ಸಾಮಾನ್ಯರಾಗಿ ಮರಳಿ ಬರುವುದಿಲ್ಲ ಎನ್ನುವುದು ಅವರ ನಂಬಿಕೆ. ಆದರೆ ಆಸಕ್ತಿದಾಯಕ ಸಂಗತಿ ಏನೆಂದರೆ ಈ ಸರೋವರ ಎಷ್ಟು ಅಪಾಯಕಾರಿಯಾಗಿದ್ದರೂ ಇದೇ ಸ್ಥಳ ಫ್ಲೆಮಿಂಗೋ ಪಕ್ಷಿಗಳಿಗೆ ಸುರಕ್ಷಿತ ಆಶ್ರಯವಾಗಿದೆ. ಸಾವಿರಾರು ಫ್ಲೆಮಿಂಗೋಗಳು ಇಲ್ಲಿ ಸಂತಾನೋತ್ಪತ್ತಿ ಮಾಡುತ್ತವೆ. ಬಹುಶಃ ಬೇಟೆಗಾರ ಪ್ರಾಣಿಗಳು ಇಲ್ಲಿ ತಲುಪಲಾರದೆ ಇರಬಹುದು. ಯೋಚಿಸಿ ನೋಡಿ, ಒಂದು ಕಡೆ ರಕ್ತದಂತೆ ಕೆಂಪು ನೀರು, ಮತ್ತೊಂದು ಕಡೆ ಕಲ್ಲಾದ ಪಕ್ಷಿಗಳು ಮತ್ತು ಪ್ರಾಣಿಗಳು, ಮಧ್ಯದಲ್ಲಿ ಜೀವನ ಮತ್ತು ಸಾವಿನ ವಿಚಿತ್ರ ಸಮತೋಲನ. ಲೇಕ್ ನ್ಯಾಟ್ರಾನ್ ಪ್ರಕೃತಿಯ ಒಂದು ಅದ್ಭುತ ಕಲಾಕೃತಿ, ಒಂದೇ ಸಮಯದಲ್ಲಿ ಸುಂದರವೂ ಹೌದು, ಭಯಾನಕವೂ ಆಗಿದೆ. ಐದನೇದು ಅವೋಕಿಗಹಾರ ಅರಣ್ಯ. ಜಪಾನ್ನ ಫುಜಿ ಪರ್ವತದ ಕೆಳಗೆ ಒಂದು ದಟ್ಟ ಕಾಡಿದೆ, ಅದರ ಹೆಸರು ಅವೋಕಿಗಹಾರ ಅರಣ್ಯ. ಆದರೆ ಜಗತ್ತು ಅದನ್ನು ಇನ್ನೊಂದು ಹೆಸರಿನಿಂದ ಗುರುತಿಸುತ್ತದೆ, ಆತ್ಮಹತ್ಯೆ ಕಾಡು, ಅಂದರೆ ಸೂಸೈಡ್ ಕಾಡು. ಈ ಕಾಡು ಅಷ್ಟು ದಟ್ಟವಾಗಿದೆ, ಹಗಲಿನಲ್ಲೂ ಸೂರ್ಯನ ಬೆಳಕು ನೆಲ ತಲುಪುವುದು ಕಷ್ಟ. ಈ ಕಾಡಿನ ಮೌನ ಸಂಪೂರ್ಣ ಅಸ್ವಾಭಾವಿಕವಾಗಿ ಅನಿಸುತ್ತದೆ, ಗಾಳಿಯು ನಿಂತಿರುತ್ತದೆ. ಅವೋಕಿಗಹಾರ ಬಗ್ಗೆ ಅತ್ಯಂತ ಪ್ರಸಿದ್ಧ ಸಂಗತಿ ಏನೆಂದರೆ ಅನೇಕ ಜನರು ತಮ್ಮ ಜೀವನವನ್ನು ಅಂತ್ಯಗೊಳಿಸಲು ಇಲ್ಲಿಗೆ ಬರುತ್ತಾರೆ. ಪ್ರತಿ ವರ್ಷ ಪೊಲೀಸರು ಮತ್ತು ಸ್ವಯಂ ಸೇವಕರು ಇಲ್ಲಿ ಗಸ್ತು ತಿರುಗುತ್ತಾರೆ. ಅವರಿಗೆ ಮರಗಳಿಗೆ ನೇಣು ಬಿಗಿದ ಮೃತದೇಹಗಳು, ಯಾರೋ ಮರಳಿ ಬರದ ಶಿಬಿರದ ಟೆಂಟ್ಗಳು ಮತ್ತು ಕೆಲವೊಮ್ಮೆ ಕೊನೆಯ ಮಾತುಗಳಷ್ಟೇ ಬರೆದಿರುವ ದಿನಚರಿಗಳು ಕಾಣುತ್ತವೆ. ಆದರೆ ಪ್ರಶ್ನೆ ಏನೆಂದರೆ ಜನರು ಏಕೆ ಇದೇ ಸ್ಥಳಕ್ಕೆ ಬರುತ್ತಾರೆ? ಜಪಾನಿನ ಪುರಾಣಗಳ ಪ್ರಕಾರ ಈ ಕಾಡು ಯುರೇಯಿ ಎಂಬ ಅಶಾಂತ ಆತ್ಮಗಳಿಂದ ತುಂಬಿದೆ. ಇವು ಜೀವನದಲ್ಲಿ ನೋವು ಅನುಭವಿಸಿ ಸಾವಿನ ನಂತರವೂ ಶಾಂತಿ ಕಾಣದ ಆತ್ಮಗಳು. ಜನರು ಹೇಳುವಂತೆ ರಾತ್ರಿ ಅವರ ಕಿರುಚಾಟ ಮತ್ತು ಗುಸುಗುಸುಗಳು ಕಾಡಿನಲ್ಲಿ ಕೇಳಿಸುತ್ತವೆ. ಇನ್ನೊಂದು ಸಿದ್ಧಾಂತದ ಪ್ರಕಾರ ಈ ಕಾಡಿನ ಕೆಳಗೆ ಜ್ವಾಲಾಮುಖಿ ಕಲ್ಲುಗಳಿದ್ದು ಅವು ಚುಂಬಕೀಯ ಕ್ಷೇತ್ರವನ್ನು ಸೃಷ್ಟಿಸುತ್ತವೆ. ಇಲ್ಲಿ ದಿಕ್ಸೂಚಿ ಸರಿಯಾಗಿ ಕೆಲಸ ಮಾಡುವುದಿಲ್ಲ, GPS ಸಹ ನಿಂತು ಹೋಗುತ್ತದೆ ಮತ್ತು ಮನುಷ್ಯ ತನ್ನ ದಾರಿಯನ್ನು ಕಳೆದುಕೊಳ್ಳುತ್ತಾನೆ. ಬಹುಶಃ ಅದಕ್ಕಾಗಿಯೇ ಇಲ್ಲಿಂದ ಹೊರಬರುವುದು ಕಷ್ಟ. ಆದರೆ ನಿಜವಾದ ರಹಸ್ಯ ಏನೆಂದರೆ ಅವೋಕಿಗಹಾರ ಮನುಷ್ಯನ ನೋವನ್ನು ತನ್ನೊಳಗೆ ಎಳೆದುಕೊಳ್ಳುತ್ತದೆ. ನೀವು ಎಷ್ಟು ಒಳಗೆ ಹೋಗುತ್ತೀರೋ ಅಷ್ಟು ಈ ಕಾಡು ನಿಮ್ಮನ್ನು ಕರೆಯುತ್ತಿರುವಂತೆ ಅನಿಸುತ್ತದೆ. ಇಂದಿಗೂ ಜಪಾನ್ನಲ್ಲಿ ಈ ಕಾಡಿನ ಪ್ರವೇಶ ದ್ವಾರದಲ್ಲಿ ಫಲಕಗಳನ್ನು ಹಾಕಲಾಗುತ್ತದೆ. ನಿಮ್ಮ ಜೀವನದ ಬಗ್ಗೆ ಮತ್ತೊಮ್ಮೆ ಯೋಚಿಸಿ, ನಿಮ್ಮ ಕುಟುಂಬ ನಿಮ್ಮನ್ನು ಮಿಸ್ ಮಾಡಿಕೊಳ್ಳುತ್ತದೆ. ಪ್ರತಿಯೊಂದು ಸಮಸ್ಯೆಗೆ ಪರಿಹಾರವಿದೆ, ಆದರೂ ಅವೋಕಿಗಹಾರದ ಕತ್ತಲೆ ಜನರನ್ನು ತನ್ನತ್ತ ಸೆಳೆಯುತ್ತದೆ. ಈ ಕಾಡು ಕೇವಲ ಒಂದು ಅರಣ್ಯವಲ್ಲ, ಮನುಷ್ಯನೊಳಗೆ ಅಡಗಿರುವ ಕತ್ತಲೆಯ ಪ್ರತಿಬಿಂಬವಾಗಿದೆ. ಆರನೆಯದು ಪೊವೆಗ್ಲಿಯಾ ದ್ವೀಪ. ಇಟಲಿಯ ವೆನಿಸ್ ಸಮೀಪದ ಒಂದು ಸಣ್ಣ ದ್ವೀಪದ ಹೆಸರು ಪೊವೆಗ್ಲಿಯಾ. ಸುಂದರ ಲಗೂನ್ಗಳ ನಡುವೆ ಇರುವ ಈ ದ್ವೀಪ ಇಂದಿಗೂ ಖಾಲಿಯಾಗಿದೆ. ಪ್ರವಾಸಿಗರಿಗೆ ಈ ದ್ವೀಪಕ್ಕೆ ಪ್ರವೇಶ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಅದರ ಇಂದಿನ ಕಾರಣವೇ ನಿಜಕ್ಕೂ ರೋಮಾಂಚನಕಾರಿ. 14
14ನೇ ಶತಮಾನದಲ್ಲಿ ಯುರೋಪಿನಲ್ಲಿ ಬ್ಲ್ಯಾಕ್ ಡೆತ್ ಮಹಾಮಾರಿ ಲಕ್ಷಾಂತರ ಜನರ ಪ್ರಾಣ ಕಸಿದಾಗ ಅತ್ಯಂತ ಅಸ್ವಸ್ಥರು ಮತ್ತು ಸಾಯುವ ಹಂತದಲ್ಲಿದ್ದವರನ್ನು ಈ ಸಣ್ಣ ದ್ವೀಪಕ್ಕೆ ಕಳುಹಿಸಲಾಗುತ್ತಿತ್ತು. ಅವರನ್ನು ಇಲ್ಲಿ ಸಾಯಲು ಬಿಟ್ಟು ಬಿಡಲಾಗುತ್ತಿತ್ತು. ದಿನದಿಂದ ದಿನಕ್ಕೆ ಶವಗಳು ಹೆಚ್ಚಾಗುತ್ತಾ ಹೋದವು. ಕೊನೆಗೆ ಅವುಗಳನ್ನು ಸುಟ್ಟು ದೊಡ್ಡ ಸಾಮೂಹಿಕ ಸಮಾಧಿಗಳನ್ನಾಗಿ ಮಾಡಲಾಯಿತು. ಒಂದು ಅಂದಾಜಿನ ಪ್ರಕಾರ ಇಂದಿಗೂ ಈ ದ್ವೀಪದ ಮಣ್ಣಿನ ಸುಮಾರು 50% ಭಾಗ ಮಾನವ ಬೂದಿ ಮತ್ತು ಎಲುಬುಗಳಿಂದ ಕೂಡಿದೆ. ಆದರೆ ಕಥೆ ಇಲ್ಲಿ ಮುಗಿಯುವುದಿಲ್ಲ. 1700ರ ದಶಕದಲ್ಲಿ ಇಲ್ಲಿ ಒಂದು ಮಾನಸಿಕ ಆಸ್ಪತ್ರೆ ನಿರ್ಮಿಸಲಾಯಿತು. ರೋಗಿಗಳು ವಿಚಿತ್ರ ಧ್ವನಿಗಳ ಬಗ್ಗೆ ದೂರು ನೀಡುತ್ತಿದ್ದರು. ಪ್ಲೇಗ್ ನಿಂದ ಸತ್ತವರ ಆತ್ಮಗಳು ಕಾಣಿಸುತ್ತವೆ ಎಂದು ಹೇಳುತ್ತಿದ್ದರು. ವೈದ್ಯರು ಅವರನ್ನು ಹುಚ್ಚರೆಂದು ನಿರ್ಲಕ್ಷಿಸಿದ್ದರು. ಆದರೆ ನಂತರ ವರದಿಗಳು ಬಂದವು. ಒಬ್ಬ ವೈದ್ಯನೇ ಇಲ್ಲಿ ಭಯಾನಕ ಪ್ರಯೋಗಗಳನ್ನು ನಡೆಸುತ್ತಿದ್ದನೆಂದು. ಅವನು ರೋಗಿಗಳ ಮೆದುಳನ್ನು ತೆರೆದು ಅವರ ಮೇಲೆ ಹಿಂಸೆ ನಡೆಸುತ್ತಿದ್ದ. ಸರಿಯಾದ ವೈದ್ಯಕೀಯ ಉಪಕರಣಗಳಿಲ್ಲದೆ, ಅರಿವಳಿಕೆ ಔಷಧಿ ಇಲ್ಲದೆ. ಕಥೆಯ ಪ್ರಕಾರ ಅದೇ ವೈದ್ಯನು ಒಂದು ದಿನ ಈ ದ್ವೀಪದ ಆತ್ಮಗಳಿಂದ ಹುಚ್ಚನಾಗಿ ಆಸ್ಪತ್ರೆಯ ಕಟ್ಟಡದಿಂದ ಜಿಗಿದು ಸುತ್ತನು. ಸ್ಥಳೀಯರು ಹೇಳುವಂತೆ ಅವನ ಕಿರುಚಾಟ ಇಂದಿಗೂ ರಾತ್ರಿ ಕೇಳಿಸುತ್ತದೆ. ಇಂದು ಈ ದ್ವೀಪ ಸಂಪೂರ್ಣವಾಗಿ ನಿರ್ಜನವಾಗಿದೆ. ಒಡೆದ ಕಟ್ಟಡಗಳು, ಖಾಲಿ ಕಿಟಕಿಗಳು ಮತ್ತು ಗಾಳಿಯೊಂದಿಗೆ ಕೇಳಿಬರುವ ಭಯಾನಕ ಶಬ್ದಗಳು ಇದನ್ನು ನಿಷೇಧಿತ ದ್ವೀಪವನ್ನಾಗಿಸಿವೆ. ಸ್ಥಳೀಯ ಮೀನುಗಾರರು ಇದರ ಹತ್ತಿರದಿಂದ ಹೋಗಲು ಹೆದರುತ್ತಾರೆ. ರಾತ್ರಿ ಇಲ್ಲಿ ಬೆಳಕು ಮತ್ತು ಕಿರುಚಾಟಗಳು ಕೇಳಿಸುತ್ತವೆ ಎಂದು ಅವರು ಹೇಳುತ್ತಾರೆ. ಪೊವೆಗ್ಲಿಯಾವನ್ನು ಜಗತ್ತಿನ ಅತ್ಯಂತ ಭೂತ ಹಿಡಿದ ಸ್ಥಳಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಈ ದ್ವೀಪವು ಮಾನವನ ನೋವು ಮತ್ತು ಸಾವಿನ ಗುರುತುಗಳು ಎಂದಿಗೂ ಅಳಿದು ಹೋಗುವುದಿಲ್ಲ ಎಂಬುದನ್ನು ನೆನಪಿಸುತ್ತದೆ. ಅವು ಒಂದು ಸ್ಥಳವನ್ನು ಶಾಶ್ವತವಾಗಿ ಶಾಪಗ್ರಸ್ತವಾಗಿಸುತ್ತವೆ. 7ನೇದು ಮೌಂಟ್ ಕೈಲಾಸ್. ಸಾವಿರಾರು ವರ್ಷಗಳಿಂದ ಮನುಷ್ಯ ಏರಲು ಪ್ರಯತ್ನಿಸುತ್ತಿದ್ದರೂ ಇಂದಿನವರೆಗೂ ಯಾರೂ ಯಶಸ್ವಿಯಾಗದ ಒಂದು ಪರ್ವತವನ್ನು ಊಹಿಸಿ. ಅದೇ ಟಿಬೆಟ್ನ ನಿರ್ಜನ ಸಮತಟ್ಟಿನಲ್ಲಿ ನಿಂತಿರುವ ಮೌಂಟ್ ಕೈಲಾಸ್. ಹಿಮಾಲಯದ ಅನೇಕ ಎತ್ತರದ ಶಿಖರಗಳನ್ನು ಏರಿದ ನಂತರವೂ ಮೌಂಟ್ ಕೈಲಾಸ್ ಇಂದಿಗೂ ಅಸ್ಪರ್ಶಿತವಾಗಿದೆ. ಅದು ಕೇವಲ ಧಾರ್ಮಿಕವಾಗಿ ಪವಿತ್ರವಾಗಿರುವುದರಿಂದ ಮಾತ್ರವಲ್ಲ, ಅದರ ಸುತ್ತಲೂ ಮಾನವನ ಅರ್ಥೈಸುವಿಕೆಗೆ ಮೀರಿದ ರಹಸ್ಯಗಳಿರುವುದರಿಂದಲೂ ಹಿಂದೂ ಧರ್ಮದಲ್ಲಿ ಇದು ಭಗವಾನ್ ಶಿವನ ನಿವಾಸವೆಂದು ನಂಬಲಾಗುತ್ತದೆ. ಬೌದ್ಧರಿಗೆ ಅದು ಆಕ್ಸಿಸ್ ಮುಂಡಿ, ಅಂದರೆ ಜಗತ್ತಿನ ಕೇಂದ್ರ. ಜೈನ ಧರ್ಮದಲ್ಲಿ ಇದನ್ನು ಅಷ್ಟಪದ ಎಂದು ಕರೆಯುತ್ತಾರೆ. ಬೌದ್ಧ ಧರ್ಮದಲ್ಲಿ ಇದು ಸ್ವರ್ಗೀಯ ಪರ್ವತ, ಅಂದರೆ ಒಂದೇ ಶಿಖರ, ಆದರೆ ಅದರ ಸುತ್ತ ವಿಭಿನ್ನ ಧರ್ಮಗಳ ಪವಿತ್ರ ಪುರಾಣಗಳು. ಆದರೆ ನಿಜವಾದ ರಹಸ್ಯ ಅದರ ಆಕಾರ ಮತ್ತು ಶಕ್ತಿ ಕ್ಷೇತ್ರದಲ್ಲಿದೆ. ಮೌಂಟ್ ಕೈಲಾಸ್ ಒಂದು ಪರಿಪೂರ್ಣ ಪಿರಮಿಡ್ ಅಂತೆ ಕಾಣುತ್ತದೆ, ಯಾರೋ ಯಂತ್ರದಿಂದ ವಿನ್ಯಾಸ ಮಾಡಿದಂತಿದೆ. ವಿಜ್ಞಾನಿಗಳ ಪ್ರಕಾರ ಇದರ ಜ್ಯಾಮಿತಿ ಮತ್ತು ಚುಂಬಕೀಯ ಕ್ಷೇತ್ರಗಳು ಅಷ್ಟು ವಿಚಿತ್ರವಾಗಿವೆ. ಇಲ್ಲಿ ದಿಕ್ಸೂಚಿ ಸರಿಯಾಗಿ ಕೆಲಸ ಮಾಡುವುದೇ ಇಲ್ಲ. ಕೆಲವು ವರದಿಗಳ ಪ್ರಕಾರ ಇದರ ಪಾದದವರೆಗೆ ಹೋದ ಕೆಲವರಿಗೆ ತಮ್ಮ ಇಂದಿನ ಎಲ್ಲಾ ಕರ್ಮಗಳ ನೆನಪುಗಳು ಮಿಂಚಿನಂತೆ ಕಾಣಲಾರಂಭಿಸಿತು. ಈ ಪರ್ವತಕ್ಕೆ ತನ್ನದೇ ಆದ ಒಂದು ಪ್ರಜ್ಞೆ ಇರುವಂತೆ ಅತ್ಯಂತ ಆಶ್ಚರ್ಯದ ಸಂಗತಿ ಏನೆಂದರೆ ಇಂದಿನವರೆಗೂ ಯಾವ ಪರ್ವತಾರೋಹಿಯೂ ಮೌಂಟ್ ಕೈಲಾಸ್ ಅನ್ನು ಯಶಸ್ವಿಯಾಗಿ ಏರಿಲ್ಲ. ಯಾರು ಪ್ರಯತ್ನಿಸಿದರೂ ಅವರು ಅಸ್ವಸ್ಥರಾಗುತ್ತಾರೆ. ಅದಕ್ಕಾಗಿಯೇ ಇದನ್ನು ನಿಷೇಧಿತ ಪರ್ವತ ಎಂದು ಕರೆಯುತ್ತಾರೆ. ಸ್ಥಳೀಯ ನಂಬಿಕೆಯ ಪ್ರಕಾರ ಇದರ ಶಿಖರವನ್ನು ತಲುಪುವ ಯಾರೇ ಆಗಿರಲಿ ಅವರು ತಕ್ಷಣದ ಸಾವನ್ನು ಆಹ್ವಾನಿಸುತ್ತಾರೆ, ಅಥವಾ ಮರಳಿ ಬಂದರೂ ಸಾಮಾನ್ಯ ಮನುಷ್ಯರಾಗಿರದೆ ಬೇರೆ ಒಂದು ಅಸ್ತಿತ್ವವಾಗಿ ಬದಲಾಗುತ್ತಾರೆ. ಇಲ್ಲಿನ ಅತ್ಯಂತ ದೊಡ್ಡ ರಹಸ್ಯವೆಂದರೆ ಮೌಂಟ್ ಕೈಲಾಸ್ನ 4 ದಿಕ್ಕುಗಳಿಂದ 4 ದೊಡ್ಡ ನದಿಗಳು ಹರಿಯುತ್ತವೆ. ಬ್ರಹ್ಮಪುತ್ರ, ಸಿಂಧು, ಸೆಟ್ಲೇಜ್ ಮತ್ತು ಕರ್ನಾಲಿ. ಈ ನದಿಗಳು ಏಷ್ಯಾದ ಅರ್ಧ ಜನಸಂಖ್ಯೆಗೆ ನೀರು ಒದಗಿಸುತ್ತವೆ. ಹೇಗೆ ಒಂದೇ ಪರ್ವತದಿಂದ 4 ದಿಕ್ಕುಗಳಿಗೆ ನದಿಗಳು ಹರಿಯುತ್ತವೆ? ವಿಜ್ಞಾನದ ಬಳಿ ಇದಕ್ಕೆ ನಿಖರ ಉತ್ತರ ಇನ್ನೂ ಇಲ್ಲ. ಹಾಗಾದರೆ ಯೋಚಿಸಿ ನೋಡಿ, ಎಲ್ಲಾ ಧರ್ಮಗಳಿಗೂ ಪವಿತ್ರವಾದ ಪ್ರಕೃತಿಯ ವಿನ್ಯಾಸವೇ ಅಸಾಧ್ಯವಾದ ಇಂಜಿನಿಯರಿಂಗ್ ನಂತೆ ಕಾಣುವ ಮತ್ತು ಮಾನವನ ಪಾದ ಇನ್ನೂ ಶಿಖರವನ್ನು ತಲುಪದ ಒಂದು ಪರ್ವತ ಇದೆ. ಹಾಗಾದರೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಹಸ್ಯಮಯ ರಹಸ್ಯದೊಂದಿಗೆ ಭೇಟಿಯಾಗೋಣ. ನಮ್ಮ ವಿಡಿಯೋಗಳನ್ನು ಮೊದಲಿಗೆ ನೋಡಲು ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಯವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್.